ಗುಡ್ ಮಾರ್ನಿಂಗ್. ಮಲೇಷಿಯಾದ ಕೌಲಾಲಂಪುರ್ನಲ್ಲಿ ಇದು ನನ್ನ 2ನೇ ದಿನ. ನಿನ್ನೆ ಕೆಲವೊಂದು ಪ್ಲೇಸಸ್ಗಳನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿದೆ. ಈಗ ನಾನು ಬಂದಿರೋದು ಟಿಯಾನ್ ಹೂ ಅನ್ನೋ ಒಂದು ಸುಂದರವಾದ ಚೈನೀಸ್ ಟೆಂಪಲ್ಗೆ. ಅಂದರೆ ಮಾಜೋ ಅನ್ನೋ ದೇವತೆ, ಅಂದರೆ ನಮ್ಮಲ್ಲಿ ಹೇಳ್ತೀವಲ್ಲ ಸಮುದ್ರ ದೇವತೆ, ಆ ಥರದ್ದು. ಇಲ್ಲಿ ತುಂಬ ಹತ್ತಿರದಲ್ಲಿ ಸಮುದ್ರ ಇರೋದ್ರಿಂದ ಸಮುದ್ರದನ್ನು ಅವಲಂಬಿಸಿಕೊಂಡು ತುಂಬ ಜನ ಬದುಕ್ತಿರ್ತಾರೆ. ಅವರ ದೇವತೆ ಇವಳು. ನಮ್ಮಲ್ಲಿ ಹೇಳೋ ಹಾಗೆ ಬೆಸ್ತರ ದೇವತೆ, ಆ ಥರ ಅವರಿಗೋಸ್ಕರ ಧೈರ್ಯ ಮತ್ತು ಕರುಗಳನ್ನು ನೀಡುವಂತಹ ದೇವತೆ ಅಂತ ಇಲ್ಲಿ ತುಂಬ ನಂಬ್ತಾರೆ. ಸೊ ಅವಳಿಗೆ ತುಂಬ ಫ್ಲವರ್ಸ್ ಅನ್ನೋದು ತುಂಬ ಇಷ್ಟವಂತೆ. ಹಾಗಾಗಿ ಎಲ್ಲ ಫ್ಲವರ್ಸ್ಗಳ ಆರ್ಟಿಫಿಷಿಯಲ್ ಫ್ಲವರ್ಸ್ಗಳ ಒಂದು ಪ್ರತಿಕೃತಿಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಮತ್ತು ಬ್ಯೂಟಿಫುಲ್ ಟೆಂಪಲ್ಲೇ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ಕಲರ್ಫುಲ್, ಫುಲ್ ಚೈನಾಕ್ಕೆ ಬಂದಂಗೆ ಅನಿಸುತ್ತೆ. ಚೈನಾದಲ್ಲಿ ತುಂಬ ಪಾಪ್ಯುಲರ್ ಇರೋ ದೇವತೆ, ಹಾಗಾಗಿ ಬಹಳಷ್ಟು ದೇವಸ್ಥಾನಗಳು ಅಥವಾ ಟೆಂಪಲ್ ಅರೌಂಡ್ ವರ್ಲ್ಡ್ನಲ್ಲಿ ಇರ್ತಾವಂತೆ. ಈ ಥರ ನಾನು ಹೇಳಿದ್ನಲ್ಲ, ಈ ಥರ ಎಲ್ಲ ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ. ಹೊರಗಡೆ ಫೋಟೋ ಅದೆಲ್ಲ ತೆಗೆಸ್ಕೋಬೋದು. ಮತ್ತು ಸಂಜೆನಲ್ಲಿ ಲೈಟಿಂಗ್ ಎಲ್ಲ ಇರುತ್ತೆ. ಇಲ್ಲೊಂದು ತುಂಬ ಸುಂದರವಾಗಿರೋಂಥ ದೇವಸ್ಥಾನ ಇದು. ಚೈನಾ ದೇವತೆ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿರೋಂಥದ್ದೆಲ್ಲ ವಿಗ್ರಹ. ಮತ್ತು ಇನ್ನೊಂದು ಒಂದು ಟ್ರೆಡಿಷನ್ ಇದೆ. ಏನು ಅಂತಂದರೆ ಎಲ್ಲ ಎತ್ತಿ ಹಾಕಬೇಕು. ಒಂದೇ ಒಂದು ಸ್ಟಿಕ್ಕು ಮೇಲ್ಗಡೆ ಇರುತ್ತೆ. ಯಾವುದು ಮೇಲ್ಗಡೆ ಇದೆಯೋ ಆ ನಂಬರಿನ ಕೆಲವೊಂದು ಬಾಕ್ಸಸ್ ಇದ್ದಾವೆ. ಆ ನಂಬರಿನ ಬಾಕ್ಸ್ನ ತೆಗೆದು ನೋಡಿದರೆ ಅದರಲ್ಲಿ ಒಂದು ಚೀಟಿ ಸಿಗುತ್ತೆ. ಆ ಚೀಟಿನಲ್ಲಿ ನಮ್ಮ ಭವಿಷ್ಯ ಇರುತ್ತೆ ಅನ್ನೋದು ಇಲ್ಲಿಯ ಒಂದು ನಂಬಿಕೆ. ನಾನು ಈಗ ಅದನ್ನು ಮಾಡಿ ತೋರಿಸ್ತೀನಿ. 18 ನಂಬರ್ ಬಂದಿದೆ. 18 ನಂಬರ್, ಇಲ್ಲಿದೆ 18 ನಂಬರ್. ಇದನ್ನು ಓಪನ್ ಮಾಡಿದರೆ ಇದರಲ್ಲಿ ಒಂದು ಸಿಗುತ್ತೆ. ಇದನ್ನು ನಾನು ತೆಗೆದು ನೋಡಬೇಕು. ದೇವಸ್ಥಾನದ ಪ್ರದಕ್ಷಿಣೆಯನ್ನು ನಾವು ಮೇಲ್ಗಡೆ ಹತ್ತಿ, ಅಂದರೆ ಇದು ಇನ್ನೊಂದು ನೆಕ್ಸ್ಟ್ ಫ್ಲೋರಿಗೂ ಕೂಡ ಹೋಗ್ಬೋದು. ಈಗ ನಾನು ಹೋಗ್ತಾ ಇದ್ದೀನಿ ಆ ಫ್ಲೋರಿಗೆ. ತುಂಬ ಬ್ಯೂಟಿಫುಲ್ ಆಗಿರೋ ಈ ಟೆಂಪಲ್ ಮಸ್ಟ್ ವಿಸಿಟಿಂಗ್ ಪ್ಲೇಸ್ನಲ್ಲಿ ಒಂದು ಇದು. ಮತ್ತು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತೆ. ಟೆಂಪಲ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವು ಏನಿಲ್ಲ ಅಂದರೂ 3-4 ಅವರ್ಸ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿರೋ ಒಂದು ವ್ಯೂ ಎಲ್ಲ ಇದೆ ಈ ಕಡೆ. ಮತ್ತು ಆರ್ಟಿಫಿಷಿಯಲ್ ಕೂಡ ಕೆಲವೊಂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಸ್ಟ್ಯಾಚ್ಯೂಸ್ ಆಗಲಿ, ಕೆಲವೊಂದು ವಿಗ್ರಹಗಳು. ಮತ್ತು ಚೈನಾದವರ ನಂಬಿಕೆಗಳ ಪ್ರಕಾರ ದೇವತೆಗಳ ವಿಗ್ರಹಗಳನ್ನು ಕೂಡ ಮಾಡಿದ್ದಾರೆ. ಅದರದ್ದೆಲ್ಲ ಸ್ವಲ್ಪ ಸ್ಟೋರಿ ಇದೆ. ಎಷ್ಟೊಂದು ಸ್ಟೋರಿಗಳು ನಮ್ಮ ಇಂಡಿಯಾದ, ಅಂದರೆ ನಮ್ಮ ಹಿಂದೂ ಪ್ರಕಾರದ ಪೌರಾಣಿಕ ಪಾತ್ರಗಳಲ್ಲಿ ಬರುವಂಥವೇ ಇದ್ದಾವೆ. ನಾವು ಅದನ್ನು ಅದನ್ನ ಅಬ್ಸರ್ವ್ ಮಾಡಿ ಓದಿದರೆ ಎಷ್ಟೊಂದು ಶ್ರವಣಕುಮಾರ ಆಗಲಿ, ಧ್ರುವನ ಕಥೆಗಳು, ಈ ಥರದಲ್ಲಿ ಕೂಡ ಅವ್ರದ್ದು ಎಷ್ಟೋ ಸಿಮಿಲಾರಿಟಿ ಇರೋ ಥರ ಇದೆ. ಮತ್ತು ಇದನ್ನೆಲ್ಲ ನೋಡ್ತಾ ಹಾಗೆಯೇ ಮುಂದೆ ಬರ್ಬೋದು. ತುಂಬ ಎಷ್ಟೊಂದು ಆಕಾಶ ಬುಟ್ಟಿಗಳೆಲ್ಲ ಹಾಕಿದ್ದಾರೆ. ಅವನ್ನೆಲ್ಲ ಸಂಜೆ ಟೈಮಲ್ಲಿ ಬಂದರೆ ಅದನ್ನೆಲ್ಲ ಲೈಟಿಂಗ್ ಮಾಡಿರ್ತಾರೆ. ಅದೆಲ್ಲ ಲೈಟ್ ಹತ್ಕೊಂಡಾಗ ಏನು ಬ್ಯೂಟಿಫುಲ್ ಕಾಣಿಸುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರದ್ದು ಟೆಂಪಲ್ನ ಮಿಸ್ ಮಾಡೋ ಹಾಗೆ ಇಲ್ಲ. ಆ ಥರದ್ದು ಒಂದು ಡೆಸ್ಟಿನೇಷನ್ ಇದು. ಹಾಗೆ ಈ ದೇವತೆಗೆ ಪ್ರಾಣಿ ಪಕ್ಷಿಗಳು, ಫ್ಲವರ್ಸು ತುಂಬ ಇಷ್ಟವಾಗಿರುವಂಥದ್ದು. ಹಾಗಾಗಿ ಇದ್ರ ಹತ್ರನೇ ನೋಡಿ ಎಷ್ಟು ಚೆನ್ನಾಗಿ ಆರ್ಟಿಫಿಷಿಯಲ್ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಲೈಟಿಂಗ್ ಹಾಕ್ತಾರಲ್ಲ ಸಂಜೆ ಟೈಮಿಗೆ, ಸೋ ಬ್ಯೂಟಿಫುಲ್. ಆ ಟೈಮಲ್ಲೇ ಬರಲೇಬೇಕು ನೋಡೋ ಹಂಗೆ. ಆದರೆ ನನಗೆ ಈಗ ಟೈಮ್ ಇಲ್ಲ. ಇದು ಇಲ್ಲಿಯ, ಅಂದರೆ ಕೌಲಾಲಂಪುರದ ಇದು ಲಾಸ್ಟ್ ಡೇ, ಅಂದರೆ ಮಲೇಷಿಯಾದ್ದು ಕೂಡ ಲಾಸ್ಟ್ ಡೇ. ಸೊ ಇವತ್ತು ನಾನು ವಾಪಸ್ಸು ಮರಳಿ ನನ್ನ ದೇಶಕ್ಕೆ, ನನ್ನ ತಾಯ್ನಾಡಿಗೆ ಹೊರಡ್ತಾ ಇದ್ದೀನಿ. ಕೆಳಗಡೆ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಎಲ್ಲ ಈ ಕಡೆ ಚೈನೀಸ್ ಅನ್ನೋದಕ್ಕಿಂತಲೂ ಈ ಕಡೆ ಮಲೇಷಿಯಾದ ಕ್ರಾಫ್ಟ್ಸ್ನಲ್ಲಾಗಲಿ ಅಥವಾ ಶಾಪಿಂಗ್ ಇದರಲ್ಲಿ ಗಿಫ್ಟ್ ಐಟಮ್ಸ್ ಮತ್ತು ದೇವಸ್ಥಾನದ ಕೆಲವೊಂದು ವಸ್ತುಗಳು, ಈ ಥರದ್ದೆಲ್ಲ ಸಿಗ್ತವೆ ಇಲ್ಲಿ.
ರಾಜನ ಅರಮನೆ ಇದು. ಇಸ್ತಾನ ನಗಾರ ಮೀನ್ಸ್ ಇಲ್ಲಿಯ ರಾಜ ವಾಸ ಮಾಡುವಂಥ ಅವನ ಮನೆ. ಒಳಗಡೆ ಅಂತೂ ಎಂಟ್ರಿ ಇಲ್ಲ, ಹೊರಗಡೆಯಿಂದ ನಾವು ನೋಡ್ಬೋದು. ತುಂಬ ಚೆನ್ನಾಗಿರೋ ಒಂದು ಸ್ಟ್ರಕ್ಚರ್ ಇದೆ. ಫುಲ್ ಹೊರಗಿಂದ ನಮಗೆ ಇಲ್ಲಿವರೆಗೂ ಬಂದು ನಾವು ಫೋಟೋ ವಿಡಿಯೋ ಎಲ್ಲ ಮಾಡ್ಕೋಬೋದು, ತೆಗಿಬೋದು. ಒಳಗಡೆ ಇಂದ ಅವ್ರ ಮನೆ ಕಾಣಿಸುತ್ತೆ. ಮತ್ತು ಹೊರಗಡೆ ಗಾರ್ಡ್ ಈ ಥರ ಎಲ್ಲ ನಿಂತಿರೋರು, ಅಂದರೆ ಪೊಸಿಷನೆಲ್ಲ ನಿಂತಿರೋರು ಇದೇ ರೀತಿ ಇರ್ತಾರೆ ಯಾವಾಗಲೂ. ಇಸ್ತಾನ ನಗಾರ ಇದು ಒಂದು ವಿಸಿಟಿಂಗ್ ಪ್ಲೇಸ್. ಮತ್ತು ಇಲ್ಲಿ ಬಂದಾಗ ಇದು ಒಂದು ಮೇಜರ್ ಅಟ್ರಾಕ್ಷನ್ಗಳಲ್ಲಿ ಇದು ಒಂದು ಕೂಡ. ಇದನ್ನು ಕೂಡ ತೋರಿಸ್ತಾರೆ ಟೂರಿಸ್ಟ್ ಇದರಿಂದ. ಹಾಗಾಗಿ ನಾವು ಬಂದ್ವಿ, ಹೊರಗಡೆಯಿಂದನೇ ನೋಡ್ಬೋದು. ನಗಾರ ಇದು ರಾಜನ ಮನೆ ಅಂತ ಹೇಳಿದೆ. ಇಲ್ಲಿವರೆಗೂ ಅಂದರೆ ಈ ಗೇಟ್ವರೆಗೂ ನಮಗೆ ಎಂಟ್ರಿ ಇದೆ, ಇದೆಲ್ಲ ಫ್ರೀ ಎಂಟ್ರಿನೇ. ಅದು ಒಳಗಡೆ ಕಾಣಿಸ್ತಾ ಇರೋದು ರಾಜನ ಮನೆ. ಫ್ಲ್ಯಾಗ್ ದೊಡ್ಡದಾಗಿರೋ ಡೋಂಬು ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಒಳಗಡೆ ಅಲ್ಲಿ ರಾಜವಾಸವಾಗಿರ್ತಾನೆ.